ಗ್ರಾಮದಲ್ಲಿ ಎಲ್ಲಂದ್ರೆ ಅಲ್ಲಿ ಅಕ್ರಮ ಮದ್ಯಗಳ ಮಾರಾಟ ನಡೀತಾ ಇದೆ. ಇಲ್ಲಿನ ಗ್ರಾಮಸ್ಥರು, ಮಹಿಳೆಯರು ತುಂಬಾ ನೊಂದು ಬೆಟ್ಟು ಇದರಿಂದ ಬೇಸತ್ತು ಅವರು ಒಂದು ಲೈವ್ಸ್ನ ಅಂದ್ರೆ KRS ಪಕ್ಷದ ಫೇಸ್ಬುಕ್ ಅಲ್ಲಿ ಒಂದು ಲೈವ್ನ ನೋಡ್ಬೋದು. ಎಲ್ಲ ಪಕ್ಷಕ್ಕೆ ಸೇರ್ಪಡೆ ಆಗಿ ಇವತ್ತು ಪಕ್ಷದಲ್ಲಿ ನಾವು ಬಂದಿರೋದೇ ಕಾರಣ ಇಲ್ಲಿರುವಂತ ಮದ್ಯ ಮಾರಾಟವನ್ನ ಪೂರ್ತಿಯಾಗಿ ನಿಷೇಧ ಮಾಡಬೇಕು. ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ ಅವರು ಸಂತೋಷದಿಂದ ಸಮಗ್ರ ಸಮೃದ್ಧಿಯಿಂದ ನಡೆಸಬೇಕು. ಹೆಣ್ಮಕ್ಳ ಅವರು ಸಹಿಸಿಕೊಂಡಿದ್ದಾರೆ. ನಾವು ನಮ್ಮ ಸಂಸಾರ ಉಳಿಸಿ ಅನ್ನೋ ಅಭಿಯಾನ ಮಾಡ್ತಾ ಅವರಲ್ಲಿ ಜಾಗೃತಿ ಮೂಡಿಸ್ತಾ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡ್ಕೊಂಡ್ರೆ ಈ ಮದ್ಯ ಮಾರಾಟಗಳನ್ನ ನಿಷೇಧ ಮಾಡಲೇಬೇಕಂತೇಳಿ ಗ್ರಾಮಸ್ಥರಿಗೋಸ್ಕರ ಅವರ ಜೀವನವನ್ನು ಕೂಡ ಯಾವುದೇ ಸಂದರ್ಭದಲ್ಲಿ ನನಗೆ ಹೇಳಿಕೊಂಡೆ ಮೇಡಮ್, ನಾವು ಸತ್ರು ಪರವಾಗಿಲ್ಲ, ನಮ್ಮ ಊರಲ್ಲಿ ನಮ್ಮ ರಾಜ್ಯದಲ್ಲಿ ಈ ಮದ್ಯ ಮುಕ್ತ ಆಗಲೇಬೇಕು, ಮದ್ಯ ನಿಷೇಧ ಆಗಲೇಬೇಕು. ಯಾಕಂದ್ರೆ ತುಂಬಾ ಮಹಿಳೆಯರಿಂದ ನೋವನ್ನು ಅನುಭವಿಸ್ಕೊಳ್ತಾ ಇದ್ದಾರೆ. ಈ ನೋವನ್ನ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳಿ ನನ್ನ ಹೇಳಿದಾಗ ಇವತ್ತು ಅಭಿಯಾನ ಹೋರಾಟವನ್ನ ಹಮ್ಮಿಕೊಂಡ್ವಿ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಂತ ಹೇಳಿದ್ರೆ ಅವ್ರಿಗೋಸ್ಕರ ಯಾರಿಗೋಸ್ಕರ ಜನರಿಗೋಸ್ಕರ ಅಂತ ಬಂದಿದ್ರು ಕೂಡ ಜನ ಯಾರು ಬರ್ತಾ ಇಲ್ಲ. ಮತ್ತು ಮಹಿಳೆಯರು ಮನೆಯೊಳಗಡೆ ಅವ್ರು ಹೊರಗಡೆ ಬರಬೇಕು. ಯಾಕಂತ ಬಂದಿರೋದು ನಿಮಗೋಸ್ಕರ, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ. ನೀವು ಇವತ್ತು ಬರ್ತಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವು ಯಾವ ನಾವು ಸಾಧಿಸಲು ಸಾಧ್ಯ ಆಗಲಿಲ್ಲ. ಯಾರೇ ಆಗಲಿ ಅವರ ನೋವನ್ನ, ಅವರ ಕಷ್ಟವನ್ನ ಒಂದು ದಿನ ಬಂದು ಪರಿಹಾರ ಮಾಡ್ತಾರೆ. ಆದ್ರೆ ಅವರ ನೋವನ್ನ ಅವರು ಪರಿಹಾರ ಮಾಡ್ಕೋಬೇಕಂತಂದ್ರೆ ಅವರು ಮುಂದುವರಬೇಕು, ಸಶಕ್ತರಾಗಿ ನಿಂತ್ಕೋಬೇಕು. ಹೆಣ್ಮಕ್ಳು ಅಬಲೆಯರಲ್ಲ, ಸಬಲೆ ಅಂತ ತೋರಿಸಬೇಕು. ಯಾವುದೇ ಕಾರಣಕ್ಕೂ ಹಿಂದುಳಿಬಾರ್ದು. ನಿಮ್ಮ ಸಂಸಾರದಲ್ಲಿ ಆಗುವಂತಹ ಅನಾಹುತಗಳ ಕಾರಣ ಏನಂತೆ ಇವತ್ತು ಈ ಮದ್ಯ ನಿಷೇಧ ಆದ್ರೆ ನಿಮ್ಗೆಲ್ಲ ಯಾವ ರೀತಿ ಅನುಕೂಲಗಳಾಗುತ್ತೆ, ನೀವು ನಿಮ್ಮ ಮಕ್ಕಳು ಯಾವ ರೀತಿ ಒಳ್ಳೆ ಜೀವನವನ್ನ ಕಟ್ಕೊಂಡು ಹೋಗುವಂತ ಹೇಳಿದ್ರು ಗೊತ್ತಿದ್ರು ಕೂಡ ನಮ್ಗೆ ಗೊತ್ತಾಗ್ತಿಲ್ಲ. ಹೊರಗಡೆ ಬನ್ನಿ ನಮ್ಮ ಈ ಹೋರಾಟಕ್ಕೆ ನೀವು ಕೈ ಜೋಡಿಸಿ. ಇವತ್ತು ಅಬಕಾರಿ ಇಲಾಖೆಯವರು ಬಂದು ಮದ್ಯ ಮುಕ್ತ ಮದ್ಯ ನಿಷೇಧ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಆದೇಶ ಕೊಟ್ಟಿದ್ದಾರೆ, ಭರವಸೆ ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಬಂದು ನಮ್ಮ ಅಂತರಂಗ ಮದ್ಯ ಸುಂದರ ಮಾಡ್ತಾರೆ. ಆ ಕಾರಣದಿಂದ ಎಲ್ಲರೂ ಸಹಕರಿಸಬೇಕಂತ ಹೇಳಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ. ಜೈ ಹಿಂದ್, ಜೈ KRS. ಸರಿ ನೋಡಿ ನಮ್ಮ ಮುಂದೆ ಸಾರಾ ನಿಲ್ಲಿಸಿ. ಮದ್ಯ ಮಾರಾಟ ನಿಷೇಧಿಸಿ. ಶಿಕ್ಷಣ ಬೇಕು, ಸಾರಾಯಿ ಬೇಡ, ಶಿಕ್ಷಣ ಬೇಕು, ಸಾರಾಯಿ ಬೇಡ, ಶಿಕ್ಷಣ ಬೇಕು. ಸಾರಾಯಿ ನಿಲ್ಲಿಸಿ, ಸಾರಾಯಿ ನಿಲ್ಲಿಸಿ, ಸಾರಾಯಿ ನಿಲ್ಲಿಸಿ.
ನಿಲ್ಲಿಸೋಣ. ಸಾರಾಯಿ ಬೇಡ, ಶಿಕ್ಷಣ ಬೇಕು, ಸಾರಾಯಿ ಬೇಡ, ಶಿಕ್ಷಣ ಬೇಕು, ಸಾರಾಯಿ ಬೇಡ, ಶಿಕ್ಷಣ ಬೇಕು. ನೀರು ಬೇಡ, ನೀರು ಬೇಕು, ನೀರು ಬೇಡ, ನೀರು ಬೇಕು. ನಿಲ್ಲಿಸಿ ನಿಲ್ಲಿಸಿ, ಸಾರಾಯಿ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ, ಸಾರಾಯಿ ನಿಲ್ಲಿಸಿ, ನಿಷೇಧಿಸಿ ನಿಷೇಧಿಸಿ, ನಿಷೇಧಿಸಿ ನಿಷೇಧಿಸಿ. ಸಾರಾಯಿ ಮಾರಾಟ ಮಾಡಿ ಬಡ ಕುಟುಂಬಗಳನ್ನು ಕೊಲ್ಲುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.